नेक्स्ट आहे अकरा घाबरे भी तो चेतो नेक्स्ट अक्रम ಅದು ಇದು ಮಾಡ್ಬೇಕಾ ಜ್ಞಾಪಕ ಇರ್ಬೇಕಲ್ಲ ನಿಮಗೆ ನಟರಾಜ ಸ್ವಾಮಿ ಹಿಂದೆ ಇದಾರ ಇಲ್ಲ ಮುಂದೆ ಕೂತಿರೋರ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ಮಾಸ್ಟ್ರೆ ನೀವು ಕಲ್ಸಿರೋ ಡ್ಯಾನ್ಸ್ ಇಂದ ನಾವ್ ಇವತ್ತು ಬದುಕ್ತಾ ಇದೀವಿ ಮಾಸ್ಟ್ರೆ. ಇಟ್ಸ್ ಓಕೆ ಎಲ್ಲೂ ಹೇಳಕ್ ಹೋಗ್ಬೇಡಿ. ನಿನ್ಸ್ಕೊಬೇಕಲ್ಲ ಮಾಸ್ಟ್ರೆ, ನೀವು ಬೇಡ ಅಂತೀರಾ ಮಾಸ್ಟ್ರೆ. ಬೇಡ ಹೇಳ್ಬೇಡಿ, ಆದ್ರೆ ಅಭಿಮಾನ ಎದೆ ತುಂಬಿ ಬರುತ್ತೆ ಮಾಸ್ಟ್ರೆ, ಹೇಳ್ಬೇಕು ಮಾಸ್ಟ್ರೆ. ಓಕೆ, ಇಲ್ಲಿವರೆಗಾಗಿದ್ದು ಒಂದು ಲೆಕ್ಕ, ಇನ್ಮೇಲೆ ಆಗದು ಇನ್ನೊಂದು ಲೆಕ್ಕ. ಹಾಕ್ರ ನಾನ್ ಡ್ಯಾನ್ಸ್ ಮಾಡೋದು ಆ ಸ್ಪೀಡು ಅವ್ರೊಬ್ಬರಿಗೆ ಬರ್ತಿದ್ದು, ಛಾಯಾ ಸಿಂಗ್ ಅವ್ರಿಗೆ. ಅಣ್ಣ ಹೇಳ್ಕೊಟ್ಟದ್ಮೇಲೆ ತಂಗಿ ಮಾಡ್ಲೇಬೇಕಲ್ವಾ? ಅಣ್ಣ ಅಣ್ಣ ಅಂದು ಚೇತು. ಓಕೆ, ಈ ಒಂದು ತರ್ಲೆ, ತುಂಟಾಟ, ಸಂಭ್ರಮ, ಜೋಡಿ ಡಾನ್ಸು, ಧೂಳೆಪ್ಸೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಜೋಡಿಯನ್ನ ವೆಲ್ಕಮ್ ಮಾಡೋಣ. ರುದ್ರಾ ಮಾಸ್ಟರ್, ಇಷ್ಟು ದಿವಸ ಬೇರೆಯವರಿಗೆ ಕೊರಿಯೋಗ್ರಫಿ ಮಾಡ್ತಾ ಇದ್ರಿ. ಫಾರ್ ದ ಫಸ್ಟ್ ಟೈಮ್ ನಿಮಗೆ ನೀವೇ ಕೊರಿಯೋಗ್ರಫಿ ಮಾಡಿಕೊಂಡು ಜೊತೆಗೆ ವೈಫ್ ಜೊತೆ ಡಾನ್ಸ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ನಿರೀಕ್ಷಾ ಸಂಗೀತಲ್ಲಿ ಮಾತ್ರ ಡ್ಯಾನ್ಸ್ ಮಾಡಿದ್ವಿ ಅಷ್ಟೇ, ಅದಾದ್ಮೇಲೆ ಯಾವುದು ಪರ್ಫಾರ್ಮ್ ಮಾಡಿಲ್ಲ. ಸುಮಾರು ಸತಿ ಕರಿತಿರ್ತಾರೆ ನೋಡಿ, ಅವ್ರನ್ನ ನೋಡಿ ರೀಲ್ಸ್ ಮಾಡ್ತಿದ್ದಾರೆ, ಇವ್ರನ್ನ ನೋಡಿ ರೀಲ್ಸ್ ಮಾಡ್ತಿದ್ದಾರೆ, ಬನ್ನಿ ರೀಲ್ಸ್ ಮಾಡೋಣ ಅಂತಾರೆ. ಇಲ್ಲಮ್ಮ ಮಾಡೋಣ, ಆಮೇಲೆ ಮಾಡೋಣ ಅಂತಿರ್ತೀನಿ. ಇವಾಗ ಸೆಕೆಂಡ್ ಪರ್ಫಾರ್ಮೆನ್ಸ್ ವೈಫ್ ಜೊತೆ ಮಾಡ್ತಿರೋದು. ಹೌದು, ನಾನು ನಿರೀಕ್ಷಾ ಅವ್ರನ್ನ ಕೇಳಬೇಕು, ಹೇಳಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ರುದ್ರಾ ಅವ್ರನ್ನ ಕೊರಿಯೋಗ್ರಾಫರ್ ಆಗಿ ನೋಡಿದ್ದು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನಗೆ ಹೆಂಗೆ ಬೈದಿದ್ದಾರೆ ಅಂದರೆ ನನ್ನ ಅಳಿಸ್ಬಿಟ್ಟಿದ್ದಾರೆ ಲಿಟ್ರಲಿ. ನನ್ನ ಮೇಲೆ ಹೋಗಿ ತಿರುಗಬೇಕು ಮ್ಯಾಮ್, ಅದು ನನ್ನ ಕೈಲಿ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಇಳಿಸ್ಬೇಡಿ ಅವಳಲ್ಲೇ ಇರಲಿ, ಮಾಡಿಸಿ ಅಂತಿದ್ದಾರೆ. ಅದೊಂದು ಡ್ರಾಪ್ ಇತ್ತು, ಮಾಡ್ತೀನಿ ಅಂತಿದ್ರು. ಮೇಲೋದ್ಮೇಲೆ ಇಲ್ಲ ಮಾಡಲ್ಲ, ಭಯ ಆಗ್ತಿದೆ ಅಂತಿದ್ರು. ಇಳಿಸ್ಬೇಡ, ಅಲ್ಲೇ ಹಂಗೆ ಇಟ್ಕೊಳ್ಳೋ ಅಂದ್ಬಿಟ್ಟಿದೆ. ಅಲ್ಲಿಂದ ಇಳಿಯೋ ಸರ್ ಕಣ್ಣಲ್ಲಿ ಫುಲ್ಲು ನೀರು ಬಂದ್ಬಿಟ್ಟಿತ್ತು ಕೆಳಗೆ ಬರೋ ಅಷ್ಟೊಂದು. ಬಟ್ ಆದರೂ ಆಮೇಲೆ ಅವರು ಹೇಳ್ಕೊಟ್ಟು ನೀಟಾಗಿ ಇವತ್ತೇನು ಮಾಡಿದ್ದೀನಿ ಅದು ಅವರಿಂದಾನೆ ಮ್ಯಾಮ್, ಅಷ್ಟೇ. ವೆರಿ ನೈಸ್. ಈಗ ನಮ್ಮ ಈ ಕ್ಯೂಟ್ ರೊಮ್ಯಾಂಟಿಕ್ ಜೋಡಿ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ಮೊದಲನೇದಾಗಿ ನನ್ನ ಬೇಬಿ ಲವ್ಲಿ ಸ್ಟಾರ್ ಪ್ರೇಮ್ ಅವರೇ. ಇದು ನಿನ್ ಕೊಟ್ಟಲ್ಲ ನಂಗೆ ಮರ್ಯಾದೆ. ಐ ಲವ್ ಯು ಬೇಬಿ. ಪ್ರೇಮ್ ಸರ್, ಕಮೆಂಟ್ಸ್ ಹೇಳಿ ಸರ್. ಹೇಳ್ತೀನಿ ಸರ್, ಖಂಡಿತ ಹೇಳ್ತೀನಿ. ರುದ್ರಾ ಮಾಸ್ಟರ್ ಮತ್ತು ನಿರೀಕ್ಷಾ ಅವರು ಇಬ್ರು ಒಳ್ಳೆ ಡ್ಯಾನ್ಸರ್ಗಳು, ಒಳ್ಳೆ ಕೊರಿಯೋಗ್ರಾಫರ್ಗಳಂತ ಎಲ್ರಿಗೂ ಗೊತ್ತು, ಪ್ರಪಂಚಕ್ಕೆ ಗೊತ್ತು. ಒಂದು ಯಾವುದೋ ಒಂದು ಡ್ರೀಮ್ ಲ್ಯಾಂಡ್ ಅಲ್ಲಿ ಒಂದು ಫೇರಿ ಟೇಲ್ ನಾವು ನೋಡ್ತೀವಲ್ವಾ, ಆ ತರ ಇತ್ತು. ಇವನ್ ಸೆಟ್ ಇಂದ ಹಿಡಿದು ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲಾನು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್, ತುಂಬಾ ಚೆನ್ನಾಗಿತ್ತು. ಬಟ್ ನಿಮ್ಗೇನು ಭಯ ಆಗಲ್ಲ ಮಾಸ್ಟ್ರೆ, ಪಾಪ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ. ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ ಸಹ. ಲವ್ ಯು. ಥ್ಯಾಂಕ್ ಯು ಸರ್. ರಾಜೇಶ್ ಸರ್, ಹೇಗಿತ್ತು ಸರ್ ಡ್ಯಾನ್ಸು? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ, ಇಟ್ ವಾಸ್ ರಾ, ಪ್ಯೂರ್, ಪ್ರೊಫೆಷನಲ್, ಪರ್ಫೆಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು ಬೋತ್. ಛಾಯಾ ಮೇಡಮ್. ಮಾಸ್ಟರ್, ದಿಸ್ ಇಸ್ ಯೋರ್ ಡೊಮೇನ್ ಅಂಡ್ ಯು ರೂಲ್ ಇಟ್. ನಿರೀಕ್ಷಾ ಅವರೇ, ಬಹಳ ಧೈರ್ಯಶಾಲಿ ರೀ ನೀವು. ನಿಜವಾಗ್ಲೂ ನೀವು ಪ್ರತಿ ಸಲ ರೋಪಲ್ಲಿ ಹೋಗ್ತಿರ್ಬೇಕಾದ್ರೆ ನನಗೆ ಅಯ್ಯೋ ಅನ್ಬಿಟ್ಟು ಯು ಆರ್ ಸೋ ಕರೇಜಿಯಸ್. ಗಾಡ್ ಬ್ಲೆಸ್ ಯು ಕಂದ, ಯು ಸಪೋರ್ಟೆಡ್. ಥ್ಯಾಂಕ್ ಯು. ನನಗೆ ನಿಮ್ಮಿಬ್ರಿಗೂ ಒಂದೊಂದು ಪ್ರಶ್ನೆ ಇದೆ, ಕೇಳ್ಬೋದಾ? ಫಸ್ಟ್ ನಿರೀಕ್ಷಾ, ಲಾಸ್ಟ್ ಯು. ಪ್ರೊಫೆಷನಲ್ ಆಗಿ ಇಷ್ಟು ಮಾಸ್ಟರ್ ಅಂದ್ರೆ ಎಷ್ಟೋ ಜನಕ್ಕೆ ಹೇಳ್ಕೊಟ್ಟಿದ್ದಾರೆ, ಅವ್ರ ಜೊತೆ ಡಾನ್ಸ್ ಮಾಡ್ತಿರ್ಬೇಕಾದ್ರೆ ನರ್ವಸ್ನೆಸ್ ಇರುತ್ತಾ? ತುಂಬ ಇರುತ್ತೆ ಮ್ಯಾಮ್, ತುಂಬ ಇರುತ್ತೆ. ಅವ್ರನ್ನ ಮ್ಯಾಚ್ ಅಂತೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂಚೂರಾದರೂ ಅವ್ರ ಮುಂದೆ ಕಾಣಿಸ್ಬೇಕು ಅಂತ ಅಷ್ಟೇ. ಅದಕ್ಕಿವತ್ತು ಪ್ರಯತ್ನ ಪಟ್ಟೆ. ಪ್ರಾಬ್ಲಿ ಎಲ್ಲೋ ಒಂಚೂರು ಮಾಡಿದ್ದೀನಿ ಅನ್ಸುತ್ತೆ. ನಾನು ಯಾಕೆ ಅದನ್ನು ಕೇಳಿದೆ ಗೊತ್ತಾ? ನಿಮ್ಮ ನರ್ವಸ್ನೆಸ್ ಕಾಣಿಸ್ಕೊಳ್ಳಲ್ಲ. ಯು ಆರ್ ಸೋ ಕಾನ್ಫಿಡೆಂಟ್, ಅವ್ರ ಜೊತೆಗೆ ಯು ಮ್ಯಾಚ್ ಹಸ್ ಮೂಮೆಂಟ್ಸ್. ವೆರಿ ಕರೇಜಿಯಸ್ ಅಂಡ್ ವೆರಿ ನೈಸ್. ನನ್ನ ಪ್ರಶ್ನೆ ನಿಮ್ಗೆ ಏನ್ ಗೊತ್ತಾ? ಕುಣಿಯೋದ್ರಲ್ಲಿ ಮಜಾ ಇದೆಯಾ ಅಥವಾ ಕುಣಿಸೋದ್ರಲ್ಲಿ ಮಜಾ ಇದೆಯಾ? ಆಹಾ, ಮ್ಯಾಮ್, ಕುಣಿಸೋದಲ್ಲೇ ಮಜಾ ಇದೆ.